ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಲೇಟೆಸ್ಟ್ ಸಮಾಚಾರ ಏನಪ್ಪಾ ಅಪ್ಡೇಟ್ ಸಿಗ್ತಾ ಇದೆ ಅಂದ್ರೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ಗೆ ಮತ್ತೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ಗೆ ಇದೀಗ ಮತ್ತೆ ನೋಟಿಸ್ ಹೋಗಿದೆ. ತುರ್ತಾಗಿ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಅನ್ನ SIT ಕೊಟ್ಟಿದೆ. ಆಲ್ರೆಡಿ ಒನ್ಸ್ ವಿಚಾರಣೆ ಆಗಿತ್ತು ಕಾರ್ತಿಕ್ದು. ನೋಟಿಸ್ ತಲುಪಿದ ಕೂಡಲೇ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ. ಬಟ್ ಇದೀಗ ಕಾರ್ತಿಕ್ ಮಲೇಷ್ಯಾಗೆ ಹೋಗಿರೋ ಅನುಮಾನ ಇದೆ. ಕಾರಣ HD ಕುಮಾರಸ್ವಾಮಿ ಸಿಡಿಸಿರೋ ಬಾಂಬ್. ಅವರೇ ಹೇಳಿದ್ರಲ್ಲ ಮಲೇಷ್ಯಾಗೆ ಕಳಿಸಿದ್ ಯಾರು ಆ ಕಾರ್ತಿಕ್ಗೆ ಅಂತ. ಸೊ ಇದೀಗ ಅವ್ರಿಗೆ ನೋಟಿಸ್ ಸಿಕ್ಕಿದ ಮೇಲೆ ಅವ್ರು ನಿಜವಾಗ್ಲೂ ಎಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ಇಲ್ಲ. ಮಲೇಷ್ಯಾದಲ್ಲಿ ಇದ್ದಾರೋ ಅಥವಾ ಇಲ್ಲೇ ಎಲ್ಲೋ ಕರ್ನಾಟಕದಲ್ಲೇ ಇದ್ದಾರೋ ಗೊತ್ತಿಲ್ಲ. ಬಟ್ ಈಗ ನೋಟಿಸ್ ಸಿಕ್ಕಿದ ತಕ್ಷಣ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಸಲ ಇನ್ವೆಸ್ಟಿಗೇಷನ್ ಅನ್ನ ಎದುರಿಸಿದ್ದಾರೆ ಕಾರ್ತಿಕ್. ಅದಾದ್ಮೇಲೆ ಅವ್ರಿಗೆ ಹೇಳಿ ಕಳಿಸಿರ್ತಾರೆ ಮತ್ತೆ ಅವಶ್ಯಕತೆ ಬಂದ್ರೆ ನಾವು ನಿಮಗೆ ಕರಿತೀವಿ, ನೀವು ಬನ್ನಿ ಅಂತ. ಸೊ ಹಂಗಿದ್ದಾಗ ಹೋಗ್ಲಿಕ್ಕೆ ಸಾಧ್ಯನಾ? ಅವಶ್ಯಕತೆ ಇದ್ದ ವಾಪಸ್ ವಿಚಾರಣೆಗೆ ಬರಬೇಕು ನಾವು ಕರೆದಾಗ ಅಂದಾಗ ಇವ್ರು ದೇಶ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನಾ? ಒಂದು ಪ್ರಶ್ನೆ. ಮತ್ತೊಂದು ಕಡೆ ಮಲೇಷ್ಯಾಕ್ಕೆ ಹೋಗಿದ್ದಾರೆ ಅನ್ನೋದಾದ್ರೆ ಇದ್ರ ಹಿಂದೆ ಯಾರ ಕೈವಾಡ ಇದೆ? ಅವ್ರನ್ನ ಕಳಿಸಿದ್ ಯಾರು? ಅವ್ರನ್ನ ಬಚ್ಚಿಡುವಂತಹ ಅಥವಾ ಅವರಿಗೆ ಸೇಫ್ ರಕ್ಷಣೆ ಕೊಡುವಂತಹ ಕೆಲಸವನ್ನ ಯಾವ್ದಾದ್ರು ರಾಜಕಾರಣಿಗಳು ಮಾಡ್ತಾ ಇದಾರ? ಎರಡನೇದು. ಮೂರನೇದು, ಸದ್ಯ ಅವರ ವಿಚಾರಣೆ ಮಾಡಬೇಕು ಅಂತ SITಗೆ ಯಾವ ವಿಚಾರದಲ್ಲಿ ಅನುಮಾನ ಬಂದಿದೆ? ಮತ್ತೆ ಮೂರನೇದು ಎಲ್ಲ ನೋಡೋಣ. ಕಾರ್ತಿಕ್ ಇವತ್ತು ಅಥವಾ ನಾಳೆ ದೂರದಲ್ಲಿದ್ರೆ ಅಥವಾ ಬೇರೆ ವಿದೇಶದಲ್ಲಿದ್ರೆ ಆಗಲ್ಲ ಬಿಡಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಆಲ್ರೆಡಿ ಕಾರ್ತಿಕ್ ವಿಚಾರಣೆಯನ್ನ ಒಂದ್ಸಲ ಎದುರಿಸಿದ್ರು ಅಲ್ವಾ? ಮತ್ತ್ಯಾಕೆ ಅವ್ರನ್ನ ಕರೆದಿದ್ದಾರೆ? ನೋಟಿಸ್ ಕೊಟ್ಟಿರೋದು ಯಾಕೆ? ಬರೋ ಸಾಧ್ಯತೆ ಹೇಗಿದೆ? ಅವರೇನೋ ಮಲೇಷ್ಯಾದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು. ಖಂಡಿತವಾಗಿ ವಿಜಯ, ಯಾಕಂದ್ರೆ ಇಡೀ ಪ್ರಕರಣ ಈಗ ಸುತ್ತುತ್ತಾ ಇರುವಂತದ್ದು ಕಾರ್ತಿಕ್ನ ಸುತ್ತ. ಯಾಕಂದ್ರೆ ಕಾರ್ತಿಕ್ ಅವರೇ ಪೆನ್ ಡ್ರೈವ್ ಅನ್ನ ಹಂಚಿರುವಂತದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಜೊತೆಗೆ ಕಾರ್ತಿಕ್ ಅವರ ಬಳಿಯಲ್ಲಿ ಮಾತ್ರ ರಾ ಫುಟೇಜಸ್ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ ಮಾಹಿತಿ. ಅಂದ್ರೆ SIT ಅಧಿಕಾರಿಗಳು ಈಗಾಗಲೇ ಒಂದು ಬಾರಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡಿದ್ದಾರೆ. ನಿನ್ನೆಯಿಂದ ಅಂದ್ರೆ ಕಾರ್ತಿಕ್ ಅವರ ವಿಚಾರವಾಗಿ ಸಾಕಷ್ಟು ಗುಮಾನಿಗಳು ಬರ್ತಾ ಇದಾವೆ. ಅವರು ವಿದೇಶಕ್ಕೆ ಹೋಗಿದ್ದಾರೆ, ಮತ್ತೆ ವಿದೇಶದಿಂದ ಈ ರೀತಿ ಆಪರೇಟ್ ಅನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಲೇಷ್ಯಾಕ್ಕೆ ಕಲ್ಸ್ಕೊಟ್ಟವ್ರು ಯಾರು ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಮತ್ತೆ SIT ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನ. ಅಂದ್ರೆ ಇದುವರೆಗೂ ಕೂಡ SIT ಇಂದ ನೋಟಿಸ್ ಆದ ನಂತರ ಕಾರ್ತಿಕ್ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾಂಡ್ ಕೂಡ ಬಂದಿಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಅವ್ರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಥವಾ ಇವತ್ತು ಅಂದ್ರೆ ಅವ್ರು ಹೇಳಿರುವಂತದ್ದು, SIT ಅಧಿಕಾರಿಗಳು ಹೇಳಿರುವಂತದ್ದು, ನೋಟಿಸ್ ಸಿಕ್ಕ ಕೂಡಲೇ ವಿಚಾರಣೆಗೆ ಹಾಜರಾಗಿ, ಅಂದ್ರೆ ತುರ್ತಾಗಿ ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗುವಂತ ಸಾಧ್ಯತೆಗಳಿವೆ. ಬಹುತೇಕ ಕಾರ್ತಿಕ್ ಇವತ್ತು ವಿಚಾರಣೆಗಾಗ್ಲಿ ಅಥವಾ ನಾಳೆ ವಿಚಾರಣೆಗಾಗಿ ಹಾಜರಾಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಕಾರ್ತಿಕ್ ಯಾವತ್ತು ಬರ್ತಾರೆ ಮತ್ತು ವಿಚಾರಣೆ ಏನನ್ನ ಎದುರಿಸ್ತಾರೆ, ಜೊತೆಗೆ ವಿಚಾರಣೆ ಆದ ಬಳಿಕ ಮಾಧ್ಯಮಗಳ ಮೂಲಕ ಯಾವ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಈಗ SIT ಅಧಿಕಾರಿಗಳು ತಮ್ಮ ತನಿಖೆನ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರೋಂಥದ್ದು. ವಿದ್ಯಾ, ಮುರಳಿ, ನಂದು ಇನ್ನೊಂದು ಪ್ರಶ್ನೆ ಮತ್ತೆ ಕುತೂಹಲ. ಆಲ್ರೆಡಿ ಒನ್ಸ್ ವಿಚಾರಣೆಯನ್ನ ಎದುರಿಸಿರೋ ಕಾರ್ತಿಕ್ ಅವ್ರಿಗೆ ಹೇಳಿರ್ತಾರಲ್ವಾ, ಅಗತ್ಯ ಬಿದ್ರೆ ನಾವು ಮತ್ತೆ ಕರಿತೀವಿ, ನೀವು ವಿಚಾರಣೆಗೆ ಬನ್ನಿ ಅಂತ. ಹಾಗಿದ್ದೂ ಕೂಡ ಅವರು ಮತ್ತೊಂದು ದೇಶಕ್ಕೆ ಹಾರ್ಬೋದಾ? ಹಾಗೆ ಪ್ರಯಾಣ ಮಾಡೋ ಅವಕಾಶ ಇರುತ್ತಾ? ಇದ್ರ ಬಗ್ಗೆ ಏನ್ ಅನ್ಸತ್ ನಿಮ್ಗೆ? ಅಂದ್ರೆ ದೇಶ ಬಿಟ್ಟು ಹೋಗಿ ಅಂತ ಹೇಳಿ ಹೋಗ್ಬಾರ್ದು ಅಂತ ಏನಾದ್ರು ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಿದ್ರೆ, ಯಾಕಂದ್ರೆ ಇವರು ಈಗ ಸದ್ಯಕ್ಕೆ ಯಾವುದೇ ಆರೋಪಿ ಸ್ಥಾನದಲ್ಲಿ ಇಲ್ದೇ ಇರೋಂಥವ್ರು. ಅಂದ್ರೆ ಇವರನ್ನ ಸಾಕ್ಷಿಯಾಗಿ SIT ಅಧಿಕಾರಿಗಳು ಪರಿಗಣಿಸುವಂತ ಸಾಧ್ಯತೆಗಳೇ ಹೆಚ್ಚಾಗಿರೋಂಥದ್ದು. ಅಂದ್ರೆ ತುರ್ತಾಗಿ ವಿಚಾರಣೆಗೆ ಕರೆದಾಗ ವಿಚಾರಣೆಗೆ ಹಾಜರಾಗಿ ಅಂತ ಸಾಮಾನ್ಯವಾಗಿ ಒಂದು ಬಾರಿ ವಿಚಾರಣೆಗೆ ಹಾಜರಾದಾಗ ಹೇಳ್ತಾರೆ. ಆದ್ರೆ ಇವರು ಅದನ್ನ ಮೀರಿ ಯಾಕೆ ಹೋಗಿದ್ದಾರೆ, ಅಂದ್ರೆ ವಿದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರೆ. ನಿಜವಾಗ್ಲೂ ವಿದೇಶಕ್ಕೆ ಹೋಗಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳು ಕೂಡ ಇಲ್ಲ. ಅಂದ್ರೆ SIT ಅಧಿಕಾರಿಗಳು ಅದನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಮಾಡ್ತಿರೋಂಥದ್ದು. ಯಾಕಂದ್ರೆ ಅವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ ಕಾರ್ತಿಕ್ ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ. ಸಂಪರ್ಕ ಸಿಗದೆ ಇದ್ದ ಸಂದರ್ಭದಲ್ಲಿ ಈ ರೀತಿ ನೋಟಿಸ್ ಅನ್ನ ಕೊಡೋ ಒಂದು ಪ್ರಯತ್ನಗಳನ್ನ ಮಾಡಿರುವಂತದ್ದು. ಇದರಿಂದ ಒಂದು ಸ್ಪಷ್ಟತೆ ಗೊತ್ತಾಗ್ತದೆ SITಗೆ ಯಾವ ರೀತಿ ರಿಪ್ಲೈ ಬರುತ್ತೆ, ಅವ್ರು ವಿದೇಶದಲ್ಲಿದ್ದಾರಾ ಅಥವಾ ಇಲ್ಲೇ ಭಾರತದಲ್ಲೇ ಇದ್ದಾರಾ ಅಥವಾ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ತಿಳ್ಕೊಳ್ಳೋದಕ್ಕೆ SIT ಅಧಿಕಾರಿಗಳು ಈ ಪ್ಲಾನ್ ಅನ್ನ ಮಾಡಿರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ.